ನೀನು ಮಾತಾಡೋ, ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಬೆಲೆ ಏರಿಸಿರೋಂಥ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಇವತ್ತು ರಾಜ್ಯದಲ್ಲಿ ನಮ್ಮ ಇವರು DK ಶಿ ಅವ್ರು ಹೇಳ್ತಾ ಇದ್ರು, ಇಲ್ಲಿಂದ ಬಾಂಬೆಗೆ ನೀವು ಅತ್ತೆ ಮನೆಗೆ ಹೋಗೋದಕ್ಕೆ AC ಬಸ್ ಫ್ರೀ ಅಂದ್ರು. ಬರೀ ಕೆಂಪು ಡಬ್ಬಗಳಿಗೆ ಮಾತ್ರ ಸೀಮಿತ ಆಯ್ತು. ಇವತ್ತು ರಾಜ್ಯದಲ್ಲಿ 3000 ಬಸ್ಸುಗಳು ಕೆಟ್ಟು ನಿಂತಿದ್ದಾವೆ. 3000 ಬಸ್ಸುಗಳು ಕೆಟ್ಟು ನಿಂತಿದ್ದಾವೆ ರಾಜ್ಯದಲ್ಲಿ. ವಿವಿಧ 3000 ಬಸ್ಸುಗಳು ಬಸ್ ಓಡ್ಸಕ್ ಯೋಗ್ಯತೆ ಇಲ್ಲ. ಶಾಲೆ ಮಕ್ಕಳಿಗೆ ಟೈಮ್ ಸರಿಯಾಗಿ ಹೋಗಕ್ ಆಗ್ತಾ ಇಲ್ಲ. ಹಳ್ಳಿಗಳ ಕಡೆ ಬಸ್ಗಳಿಲ್ಲ. ಅದಾದ್ಮೇಲೆ ಯುವ ನಿಧಿ ಲೆಕ್ಕ ಕೊಡ್ಲಿ. ದರ್ಶನ್ ಅವ್ರನ್ನ ಕೇಳ್ತೀನಿ, ಎಷ್ಟು ಜನ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದಾರೆ ಅಂತ ಈ ಡೇಟ್ಗೆ. ಅದ್ರ ಜೊತೆಗೆ ಗೃಹಲಕ್ಷ್ಮಿ 5,000 ಕೋಟಿ ಅವ್ಯವಹಾರ ಹಗರಣ. 3 ತಿಂಗಳು 4 ತಿಂಗಳಿಗೆ ಒಂದ್ಸಾರಿ ದುಡ್ಡು ಹಾಕ್ತಾ ಇದಾರೆ ಇವರು. 5,000 ಕೋಟಿ. ಇವತ್ತು ನಮ್ಮ ಶಾಸಕರು ಕೇಳಿದ್ರು, ಇವರು ತಪ್ಪನ್ನು ಒಪ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಭ್ರಷ್ಟಾಚಾರ ಸರ್ಕಾರ, ಜನರ ವಿಶ್ವಾಸವನ್ನ ಕಳ್ಕೊಂಡಿರೋ ಸರ್ಕಾರ. ಇಲ್ಲಿ ಒಂದಷ್ಟು ಗ್ಯಾರಂಟಿಗಳು ಪಕ್ಕ ಕೊಟ್ಟಿದ್ದಾರೆ ಮೇಡಮ್. ಈ 5 ಬಿಟ್ಟು 5 ಬೆಲೆ ಏರಿಕೆ ಗ್ಯಾರಂಟಿ ಇಲ್ಲಿ, ಹಿಂದೂಗಳ ಮಾರಣ ಹೋಮ ಗ್ಯಾರಂಟಿ ಇಲ್ಲಿ. ಬಡ ಹಿಂದೂಗಳ ಕೇಳಿಸ್ಕೊಡ್ರಿ, ಹೇಳೋದು ಇದನ್ನ ಕೇಳಿಸ್ಕೊಡ್ರಿ ಇಲ್ಲಿ. ಅಲ್ಲೂ ಹಿಂದೂಗಳಿದ್ದಾರೆ, ಇಲ್ಲೂ ಹಿಂದೂಗಳಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನ ಕೊಲೆ ಮಾಡಿರುವಂತ ಸರ್ಕಾರ ಇದು. ಕೇಳಿಸ್ಕೊಳ್ಳಿ ನಾನು ಹೇಳೋದು. ಪ್ರದೀಪ್ ಅವರು ಭ್ರಷ್ಟಾಚಾರ ಗ್ಯಾರಂಟಿ. ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣ, ಭವ್ಯ ಅಭಿವೃದ್ಧಿ ನಿಗಮದ ಹಗರಣ, ಮೂಡ ಹಗರಣ, ಗೃಹಲಕ್ಷ್ಮಿ ಹಗರಣ, ಯಾವ್ದು ಬಿಟ್ಟಿದ್ದಾರೆ ಇವರು? ಎಲ್ಲ ಲೂಟಿ ಮಾಡಿ ಬೇರೆ ರಾಜ್ಯಕ್ಕೆ ಎಲೆಕ್ಷನ್ ಹಣ ಕಳಿಸ್ತಾ ಇದ್ದಾರೆ. ಅಂತ ಒಂದು ಜನರ ವಿಶ್ವಾಸವನ್ನ ಕಳೆದುಕೊಂಡಂತ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ. ಪ್ರದೀಪ್ ಅವರು ಜನರು ತಮ್ಮ ಹಕ್ಕನ್ನ ಕೇಳೋದು ಒಂದ್ ಅರ್ಥದಲ್ಲಿ ಭಿಕ್ಷೆ ಕೇಳೋ ರೀತಿ ಪರಿಸ್ಥಿತಿ ಬಂದಿದ್ಯಾ? ಯಾಕೆ ಕೇಳ್ತಿದ್ದೀನಿ, ನಾನು ದರ್ಶನ್ ಅವ್ರಿಗೆ ಒಂದಷ್ಟು ಉದಾಹರಣೆ ಕೊಟ್ಟೆ. ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಹಾಗೆ ಚಿಕಿತ್ಸೆಗೆ ಪೂರಕವಾದ ವಾತಾವರಣ ಇಲ್ಲ, ಕೊಡಿ ಅಂತಂದ್ರೆ ಗ್ಯಾರಂಟಿ ಉತ್ತರ. ಜೊತೆಗೆ ಶಿಕ್ಷಣ ಕಲ್ತವರಿಗೆ ನಮಗೆ ಉದ್ಯೋಗ ಸಿಗ್ತಿಲ್ಲ ಅಂತಂದ್ರೆ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ, ಯುವ ನಿಧಿ. ಜೊತೆಗೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರನ್ನ ಭರ್ತಿ ಮಾಡಿ ಅಂತಂದ್ರೆ ಅದಕ್ಕೊಂದು ಸಮರ್ಥನೆ. ಅಂದ್ರೆ ಜನರು ತಮಗೆ ಬೇಕಾದ ಹಕ್ಕನ್ನ ಕೇಳಿದ್ರು ಕೂಡ ನಾವು ಗ್ಯಾರಂಟಿ ಅನ್ನೋದನ್ನ ಕೊಟ್ಟಿದ್ದೀವಿ ಅನ್ನೋ ಉತ್ತರ ಕೊಟ್ಟು ಜನರನ್ನ ಒಂದ್ ರೀತಿಯಲ್ಲಿ ಸೈಲೆನ್ಸ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆಯಾ? ಕರೆಕ್ಟ್ ಮೇಡಮ್. ಈ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳು ಒಳಗೊಂಡ ಹಾಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ, ಏನೆಲ್ಲ ಅಭಿವೃದ್ಧಿಯನ್ನು ಮಾಡಿದೆ ಅಂತೇಳಿ ಸಿವಿಕ್ ಸಂಸ್ಥೆ ಒಂದು ಅಧ್ಯಯನವನ್ನು ಮಾಡ್ತು ರಾಜ್ಯದಲ್ಲಿ. ಆ ಸಿವಿಕ್ ಸಂಸ್ಥೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ 134 ಯೋಜನೆಗಳನ್ನು ಅವರು ಅಪೀಲ್ ಕೊಟ್ಟಿದ್ರು, ಆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು. ಆ 134ರಲ್ಲಿ ಎಷ್ಟನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂದರೆ ಕೇವಲ 9 ಕಾರ್ಯಕ್ರಮಗಳನ್ನು ಅವರು ಫುಲ್ಫಿಲ್, ಇನ್ಕ್ಲೂಡಿಂಗ್ ಗ್ಯಾರಂಟಿ ಯೋಜನೆಗಳನ್ನು. ಅಂದರೆ ಟೋಟಲ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅಂಕಿಅಂಶ 100ಕ್ಕೆ 6.7%. ಅಂದರೆ ಅಭಿವೃದ್ಧಿಯಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಸಿವಿಕ್ ಸಂಸ್ಥೆ 6.7 ಅಂತಂದರೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ಈ ಕೇವಲ 5 ಯೋಜನೆಗಳನ್ನು ಮಾತ್ರ ಮುಂದೆ ಇಟ್ಕೊಂಡು ಜನರ ದಿಕ್ಕು ತಪ್ಪಿಸುವ ಕೆಲಸ ಆಯಿತು. ಗ್ಯಾರಂಟಿ ಯೋಜನೆಗಳಲ್ಲಿ ನೀವು ನೋಡಿ, ಇವತ್ತು 12 ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಟ್ರಾ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ಭಿಕ್ಷುಕರ ನೋಡಪ್ಪ, ಚರ್ಚೆ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಂಡ್ರೆ ಹೇಳ್ತೀವಿ. ಈಗ ಭಿಕ್ಷಕರ ಕೇಂದ್ರದಲ್ಲಿ ಇವತ್ತು ಭಿಕ್ಷಕರ ಪುನರ್ವಸತಿ ಕೇಂದ್ರ ಇದೆ. ಇವತ್ತು ನಾವು ಬೆಂಗಳೂರು ಎಲ್ಲರ ಕಡೆ 3% ಕಲೆಕ್ಟ್ ಮಾಡ್ತಾರೆ. ಆದರೆ ಆ ಭಿಕ್ಷುಕರ ಕ್ಷೇತ್ರಕ್ಕೆ ಬೇಸಿಕ್ ನೀಡ್ಸ್ನ ಪರ್ಚೇಸ್ ಮಾಡೋಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಜನಗಳು ಏನು ಇವತ್ತು ಮಕ್ಕಳು ಸಾಕ್ಸ್ ತಗೋತಾರಲ್ಲ, ಆ ಸಾಕ್ಸ್ಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಈ ಸರ್ಕಾರಕ್ಕೆ. ಅಂತಂದರೆ ಇವ್ರ ಹತ್ರ ಅಭಿವೃದ್ಧಿ ಯೋಜನೆ ಇವತ್ತವರೆಗೂ ಕಳೆದ 2.5 ವರ್ಷದಲ್ಲಿ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಗೆ ಇವತ್ತು ಹಾಕಿಲ್ಲ, ಒಂದು ಅಡಿಗಲ್ಲ ಹಾಕಿಲ್ಲ, ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿಲ್ಲ.
ಇರ್ತಕ್ಕಂಥ ಈ ಕೆಲಸಗಳನ್ನ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 79,000 ಹುದ್ದೆಗಳು ಖಾಲಿಯಾವೆ. ಟೀಚರ್ಸ್ಗಳು ಇಲ್ಲದೆ ಅನೇಕ ಸ್ಕೂಲ್ಗಳು 12,000ಕ್ಕೂ ಹೆಚ್ಚು ಸ್ಕೂಲ್ಗಳನ್ನು ಮುಚ್ಚಬೇಕು ಅಂತೇಳಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಂತಂದರೆ ಯಾವ ಮಟ್ಟಕ್ಕೆ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ಮಾಡೋಕ್ಕೂ ಇಲ್ಲ. ಇರ್ತಕ್ಕಂಥವ್ರಿಗೆ ಆಲ್ರೆಡಿ ಒಂದೊಂದು ಇಲಾಖೆಯಲ್ಲಿ 3 ತಿಂಗಳು 4 ತಿಂಗಳು 5 ತಿಂಗಳು ಸ್ಯಾಲ್ರಿ ಕೊಡೋಕ್ಕಾಗದೇ ಇರತಕ್ಕಂಥ ಸಂದರ್ಭಕ್ಕೆ ತಂದಿದ್ರೆ ಈ ಗ್ಯಾರಂಟಿ ಯೋಜನೆ ಸರಿಸುಮಾರು ಉದ್ಯೋಗ ಇಲ್ಲದ ಯುವಕರಿಗೆ ಸರಿಸುಮಾರು 912 ಕೋಟಿ ತಪ್ಪಿದ್ರೆ ದರ್ಶನ್ ಸರ್ ಕರೆಕ್ಟ್ ಮಾಡ್ಲಿ ಖರ್ಚು ಮಾಡಿ ಸರಿಸುಮಾರು 3,08,267 ಮಂದಿ ಯುವಕರಿಗೆ ಯುವ ನಿಧಿ ಕೊಡ್ತಾ ಇದ್ದೀವಿ. ಉದ್ಯೋಗ ಕೇಳಬೇಡಿ, ಕೊಡ್ತಿದ್ದೀವಿ. ಯಾರು ಕೂಡ ನಿಮ್ಗೆ ಯುವ ನಿಧಿ ಕೊಡಿ ಅಂತೇಳಿ ಯಾವ ವಿದ್ಯಾರ್ಥಿ ಸಂಘಟನೆಗಳಾಗ್ಲಿ ಯಾವ್ಯಾವ ವಿದ್ಯಾವಂತರುಗಳಲ್ಲಿ ಯಾವುದೇ ಗ್ರಾಜುಯೇಟ್ಸ್ಗಳಾಗ್ಲಿ ಹೋರಾಟ ಮಾಡಿಲ್ಲ, ಸ್ಟ್ರೈಕ್ ಮಾಡಿಲ್ಲ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಉದ್ಯೋಗ ಕೊಡಿ ಅಂತ. ನಾವೇನು ವಿದ್ಯಾವಂತರಾಗಿದ್ದೀವಿ ಆ ವಿದ್ಯಾವಂತರಿಗೆ ಸಮನಾಗಿ ಆ ವಿದ್ಯಾರ್ಹತೆಗೆ ಸಮನಾಗಿ ನೀವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ ಯಾವ್ದು ಮಾಡಿದ್ದಾರೆ. ಇವತ್ತು ಇಲ್ಲಿರ್ತ ಬೆಂಗಳೂರಿಗೆ ಒಂದು ಕಂಪನಿ ಬಂದರೆ ಆ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಸರಿಯಾದ ಕ್ರಮವನ್ನು ತೆಗೆದುಕೊಳ್ದೇನೆ, ಅವ್ರು ಸರಿಯಾದ ಆಶ್ವಾಸನೆಯನ್ನು ಕೊಡದೆ, ಅವ್ರಿಗೆ ಸರಿಯಾದ ಮಾಹಿತಿಯನ್ನು ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿದ್ರೆ ಆ ಕಂಪನಿಯಲ್ಲಿ ಹೋಗ್ತಾ ಇರಲಿಲ್ಲ. ಇವತ್ತು ಆ ಕಂಪ್ನಿಯಲ್ಲಿ ಹೋಗಿದೆ. ಇವರು ಬೆಳಿಗ್ಗೆ ಎದ್ದು RSS ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಏನ್ ಮಾಡಿದ್ದಾರೆ? ಇವತ್ತವರೆಗೂ ರಾಜ್ಯದ ಯಾವುದೇ ಒಬ್ಬ ಸಚಿವರು ಕೇಂದ್ರದ ಯಾವುದೇ ಸಚಿವರ ಜೊತೆ ಚರ್ಚೆ ಮಾಡಿಲ್ಲ. ಯಾವ ಪ್ರಾಜೆಕ್ಟ್ ಬೇಕು ಅಂತ ಹೇಳಿಲ್ಲ. ಇವತ್ತವರೆಗೂ ಮುಖ್ಯಮಂತ್ರಿಗಳು ಕಳೆದ 2.5 ವರ್ಷ 100 ಬಾರಿ ಭೇಟಿ ಮಾಡಿದ್ದಾರೆ ಕೇಂದ್ರಕ್ಕೆ. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ದೆಹಲಿಗೆ ಹೋಗಿಲ್ಲ. ಕಳೆದ 2.5 ವರ್ಷದಲ್ಲಿ 100ಕ್ಕೂ ಹೆಚ್ಚು ಬಾರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಕಾರಣ ಏನು? ಯಾರಾದ್ರೂ ಪ್ರಧಾನಮಂತ್ರಿ ಭೇಟಿ ಮಾಡಿದಾರ? ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದಾರ? ಸಚಿವರುಗಳು ಭೇಟಿ ಮಾಡಿದ್ದಾರೆ ಪ್ರದೀಪ್ ಅವರೇ, ಯಾರು ಭೇಟಿನೇ ಮಾಡಿಲ್ಲ ಅಂತಲ್ಲ. ಸಚಿವರುಗಳು ಭೇಟಿ ಮಾಡಿದ್ದಾರೆ. ಎನಿವೆ ಇಟ್ನಾಳ್ ಸರ್ ಕುರ್ಚಿಗೋಸ್ಕರ ಇಟ್ನಾಳ್ ಸರ್ ಗ್ಯಾರಂಟಿಗಳ ವಿಚಾರಕ್ಕೆ ಬರ್ತೀನಿ. ಇಟ್ನಾಳ್ ಸರ್ ಗ್ಯಾರಂಟಿಗಳ ವಿಚಾರದಲ್ಲೇನೆ ಮಾಧ್ಯಮದವರ ಅಬ್ಸರ್ವೇಷನ್, ವಿರೋಧ ಪಕ್ಷ ಕೂಡ ಇದಕ್ಕೆ ಕೆಲವೊಂದು ಸತಿ ಪೂರಕವಾಗಿ ಮಾತನಾಡಿದೆ. ಸಚಿವರುಗಳನ್ನ ಕೇಳಿದ್ರೆ ದೇ ಆರ್ ಕ್ಲೂಲೆಸ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಇಲಾಖೆಗೆ ಸಂಬಂಧಪಟ್ಟ ಗೃಹಲಕ್ಷ್ಮಿ ಯೋಜನೆಯ 2 ಕಂತು ಹಣ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ಅಕ್ಕಿ ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ಗೆ ದುಡ್ಡೆಲ್ಲಿದೆ ಗೊತ್ತಿಲ್ಲ. ಮಿನಿಸ್ಟರ್ಸ್ ಕ್ಲೂಲೆಸ್. ಶಾಸಕರು ಅನುದಾನದ ಕೊರತೆ ಗ್ಯಾರಂಟಿ ನೇರವಾಗಿ ಕಾರಣ ಹೌದೋ ಇಲ್ಲೋ ಅದನ್ನ ಗಟ್ಟಿಯಾಗಿ ಮಾತನಾಡಲಿಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಅಬ್ಸರ್ವೇಷನ್ ಕರೆಕ್ಟಾ ತಪ್ಪಾ? ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ನೀವೇನು ಮಾತಾಡಿದ್ರಲ್ಲ ಅದೆಲ್ಲವನ್ನು ನಾವು ನೋಡಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಆಗಲಿ ಮತ್ತು ಗೃಹಲಕ್ಷ್ಮಿ ಮತ್ತು ಅನೇಕ ವಿಚಾರಗಳ ಬಗ್ಗೆ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್. ಅನುಷ್ಠಾನದಲ್ಲಿ ಸ್ವಲ್ಪ ಎಡವಟ್ಟುಗಳು ಆಗಿದ್ದಾವೆ. ಒಟ್ಟಾರೆಯಾಗಿ ಅನುಷ್ಠಾನ ಓಕೆ ಆದರೂ ಕೂಡ ಕೆಲವೊಂದು ಎಡವಟ್ಟುಗಳಾಗಿದ್ದಾವೆ. ಬಟ್ ಪ್ರಶ್ನೆ ಅದಲ್ಲ. ಪ್ರಶ್ನೆ ಈಗ ಇಬ್ಬರು ಮಾತಾಡಿದ್ರೆ ದರ್ಶನ್ ಮತ್ತು ಶ್ರೀನಿವಾಸ್ ಅವರು. ದರ್ಶನ್ ಹೇಳ್ತಾರೆ ಆ ಬದುಕನ್ನು ಕಟ್ಟೋದಕ್ಕೆ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡ್ತವೆ, ಬದುಕನ್ನು ಕಟ್ಟಿಕೊಡ್ತವೆ ಅಂತೇಳಿ. ಶ್ರೀನಿವಾಸರ ಅವ್ರ ಬೇಡಿಕೆ ಏನಂದರೆ ಈ ಬದುಕನ್ನು ಹಸನು ಮಾಡಬೇಕು, ಇದು ಜನರ ಬದುಕನ್ನು ಗ್ಯಾರಂಟಿ ಯೋಜನೆಗಳು ಹಸನು ಮಾಡಬೇಕು ಅಂತ ಅಲ್ಲ. ಗ್ಯಾರಂಟಿಗೆ ಕಲ್ಪನೆನೇ ಬೇರೆ. ಗ್ಯಾರಂಟಿ ಯೋಜನೆಗಳು ದೇ ಆರ್ ಪಾರ್ಟ್ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಬೇರೆ ಬೇರೆ ದೇಶಗಳು ಕೂಡ ಇದು ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಹೋಗಿ ಆ ಜನರಿಗೆ ಉದ್ಯೋಗ ಇಲ್ಲದಾದಾಗ ಅವರನ್ನು ಇನ್ನೂ ಬಡತನ ರೇಖೆ ಕೆಳಗೆ ಹೋಗದೆ